ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಹೆಂಗಿರುತ್ತೆ ಏನು ಅಂತ ವಿಡಿಯೋ ಮಾಡೋಣ. ನನ್ನ ಎಕ್ಸ್ಪೆಕ್ಟೇಷನ್ಸು ಹಿಮ ಎಲ್ಲ ಇರುತ್ತೆ, ಫಾಗ್ ಎಲ್ಲ ಇರುತ್ತೆ ಅನ್ನೋ ಥರ ಇದೆ. ಅಲ್ಲಿಗೆ ಹೋದ್ಮೇಲೆ ನೋಡೋಣ ಯಾವ ಥರ ಇರುತ್ತೆ ಅಂತ. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಮುಗಿಸ್ಕೊಂಡು ನಾವು ಹೋಗ್ತಿರೋದು ಊಟಿಗೆ. ನನ್ನ ಮಗ ನೋಡಿ ಮೇಕಪ್ ಮಾಡ್ತಿದ್ದೆ ನನಗೆ. ಈ ದೇವಸ್ಥಾನದ ಏನು ವಿಶೇಷ ಅಂತ ಅಂದರೆ, ಈ ದೇವಸ್ಥಾನಕ್ಕೆ ಯಾರೇ ಬಂದ್ರೂ ಓನ್ ವೆಹಿಕಲಲ್ಲಿ ಹೋಗಂಗಿಲ್ಲ. ಅಲ್ಲಿದೇ ಆದಂಥ ಬಸ್ಗಳಿದ್ದಾವೆ, ಆ ಬಸ್ಗಳಲ್ಲೇ ಹೋಗಬೇಕು. ನೋಡಿ ರಶ್ ಎಷ್ಟಿದೆ ಅಂತ, ತುಂಬಾ ರಶ್ ಇದೆ. ದೇವಸ್ಥಾನ ಇನ್ನೂ ಸ್ವಲ್ಪ ದೂರನೇ ಇದೆ, ಬಟ್ ಇಲ್ಲಿ ಬಸ್ಸಲ್ಲೇ ಹೋಗಬೇಕು. ಅದಕ್ಕೋಸ್ಕರ ತುಂಬಾ ರಶ್ ಇದೆ. ಟಿಕೆಟ್ ಬಂದು ಒಬ್ರಿಗೆ 70 ರೂಪಾಯಿ ಇರುತ್ತೆ. 70 ರೂಪಾಯಿ ಕೊಟ್ಟು ತೊಗೊಂಡ್ರೆ ನೀವು ಹೋಗಿ ಬರ್ಬೋದು ದೇವಸ್ಥಾನ ನೋಡಿಕೊಂಡು. ಇದು ಸ್ಟ್ಯಾಂಡಿಂಗ್ ಹತ್ರ ಸ್ಟ್ಯಾಂಡಿಂಗ್ ಯಾರು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿ ಫಾಗ್ ಇರುತ್ತೆ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಬೇರೆನೇ ಇತ್ತು. ಅಲ್ಲೋಗಿ ನೋಡಿದ್ರೆ ಫಾಗೇ ಇರಲಿಲ್ಲ. ಸೊ ಚೆನ್ನಾಗಿತ್ತು, ಫಾಗ್ ಇರಲಿಲ್ಲ ಅಷ್ಟೇ. ಇವಾಗ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವು ಊಟಿಗೆ ಹೋಗ್ತಾ ಇದ್ದೀವಿ. ಲಡ್ಡು, ಊಟಿಲಿ ಏನೇನು ನೋಡ್ತೀಯೋ? ಆಮೇಲೆ ಏನು ಆ ಗಾಡಿ ಕತೆ? ಏನು ಇಲ್ಲ, ಡೀಲ್ ಆಗೋಯ್ತಲ್ಲ. ಕಾರ್ ಓಡಿಸು, ಆಮೇಲೆ ತಿನ್ನಿವಂತೆ. ಯಾರಿಗೆ? ಊಟಿಗೆ. ಏಕೆ? ನಿಧಿನೇ ಕರ್ಕೊಂಡು ಹೋಯ್ತಾ ಇರೋದು. ಬಿಡು. ಯವ್ವಾ, ಹೆಂಗಂತದ್ ಲಡ್ಡು? ಹೋಗು ಅಂತನಾ? ಕಿತ್ಕೊಂಡ್ ತಿಂದವನ ನೀತಿ? ಲಡ್ಡು ಅಪ್ಪ ಕಿತ್ಕೊಂಡ್ ತಿಂತಾಯ್ತಾ? ಇದಕ್ಕೆಲ್ಲ ಬ್ಯಾನ್ ಆಗಿದೆ ಊಟಿಲಿ. ಸೊ ಬಾಟಲ್ಸ್ ಮತ್ತೆ ಕವರ್ಸ್ ಏನು ಇಟ್ಕೊಳಂಗಿಲ್ಲ. 1000 ರೂಪೀಸ್ ಫೈನ್ ಇರುತ್ತೆ. ತಿಂದೇನು ಹೌಸ್ಗಳು ಎಲ್ಲ ಸರಿ ಮಾಡಿದ್ದಾರೆ. ಒಂದು 1/2 ಅವರಿಂದ ಏನೋ ಚೆಕ್ ಮಾಡ್ತಿದ್ದಾರೆ, ಏನಂತ ಗೊತ್ತಿಲ್ಲ.
ಸೊ ಏನಾದರೂ ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಬ್ಯಾನ್ ಆಗಿದೆ ಇಲ್ಲಿ. ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಏನು ಯೂಸ್ ಮಾಡೋಂಗಿಲ್ಲ. ಸೊ ಇದೊಂದಿದೆ, ಇವನು ಕುಡ್ಕೋತಾವನೆ. ಇದನ್ನು ಕುಡಿದ ತಕ್ಷಣ ಇಲ್ಲಿ ಹಾಕ್ಬಿಟ್ಟು ಹೋಗ್ತೀನಿ. ನಾವೇನು ಇಲ್ಲೇನು ಎಸಿಯಲ್ಲ, ನಮ್ಮ ಮನೆ ಇದೆ. ಸೊ ಮನೆಗೆ ತಗೊಂಡೋಗಿ ಎಸಿತೀವಿ ಅಷ್ಟೇ. ಲಡ್ಡು ಎಲಿಫೆಂಟ್ ಹೆಂಗಿತ್ತು? ವಾವ್ ಅನ್ನಂಗಿತ್ತ. ಆಮೇಲೆ ಇದು ಜಿಂಕೆ ಗುದಿತಿದ್ದ. ಮಂಕಿನ ಏನಂತ ಕರಿತಿದ್ದೆ ನೀನು? ಹಾಯ್ ಅಂತ ಕರಿತಿದ್ದ. ಇನ್ನೊಂದು ಏನಿದು ಐತಿ? ಈ ಪಾಸ್ ಏನು? ಇಲ್ಲಿ ಈ ಪಾಸ್ ಅಂದರೆ ಬರೀ ಇಷ್ಟು ದಿನಕ್ಕೆ ಇಷ್ಟು ಗಾಡಿ ಅಂತ ವೆಹಿಕಲ್ ಬಿಡೋದು ಅಂತ ರೂಲ್ಸ್ ಆಗಿದೆ. ಮತ್ತು ಇವಾಗ ನಮ್ದು ಲೋಕಲ್ ಆಯಿತು, ನಾವಿಲ್ಲೇ ಲೋಕಲ್ಲು. ಸೊ ಹಂಗಾಗಿ ನಮ್ಮನ್ನ ಬಿಡ್ತಾರೆ. ಈ ಪಾಸ್ ಎಂಟ್ರಿ ಮಾಡ್ತಿರೋದು ಇಲ್ಲ ಈ ಪಾಸ್ ಮಾಡಿಸ್ತಿರೋದು ಹೊಸ್ದಾಗಿ? ಎಂಟ್ರಿ ಮಾಡ್ಕೋದ ಲೋಕಲ್ ಅಂತೀನಿ ಅಷ್ಟೇ. ಎಲ್ಲರನ್ನೂ ಚೆಕ್ ಮಾಡೇ ಬಿಡೋದು. ಒಂದು ದಿನಕ್ಕೆ ಇಷ್ಟು ಗಾಡಿ ಹೋಗ್ಬೇಕು ಅಂತ ಇರುತ್ತೆ, ರೂಲ್ಸ್ ಇರುತ್ತೆ ಅನಿಸುತ್ತೆ. ಈ ಪಾಸ್ ಇಲ್ಲ ಅಂದ್ರೆ ಬಿಡಲ್ಲ ಇವಾಗ. ಅದು ಮಾಡ್ಕೊಂಡೆ ಒಳಗೆ ಹೋಗ್ಬೇಕು. ಈ ಪಾಸ್ ಮಾಡಿಸ್ಕೊಂಡೇನೆ ಊಟಿಗೆ ಹೋಗ್ಬೇಕು. ಯಾರೇ ಬಂದ್ರೂ ಈ ಪಾಸ್ ತೊಗೊಂಡು ಬನ್ನಿ, ಇಲ್ಲ ಅಂದರೆ ಬಿಡಲ್ಲ. ಈ ಪಾಸ್ வச்சிருக்கீங்களா? லோக்கல் தாக்கா. லோக்கலா? ஊட்டி எங்க சார்? ஊட்டி. ஊட்டியில தான் இருக்கீங்களா? போலாம். அங்க நடக்காதீங்க, ஆட்டோமேட்டிக். ಅದೆಲ್ಲ ಊಟಿನೇ. ಸೊ ಹಂಗಾಗಿ ನಮ್ಮನ್ನ ಬಿಟ್ಟರು. ನಮ್ಮದು ಆಧಾರ್ ಕಾರ್ಡ್ ಏನೋ ತೋರಿಸಿದ್ರು, ಸೊ ಬಿಟ್ಟರು. ಹಂಗಾಗಿ ಮನೆ ಕತ್ತೀರಪ್ಪ ಇನ್ನು ಯಾವತ್ತು ಬರೋದು? ಸರಿ ಸರಿ, ನಾನು ಊಟಿಗೆ ಬಂದೆ ಈಗ ಜಸ್ಟ್. ಇಲ್ಲ ಫ್ಯಾಮಿಲಿ ಬಂದು ಅದು ಮನೆ ಇಲ್ಲೇ ಊಟಿಗೆ. ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡ್ಕೊಳ್ಳಿ.